ಬೇಡ ಬೇಡ ಒಂದೇ ಲೈನ್ ಹೋಗ್ಲಿ. ಮುಂದೆ ಹಂಗೆ ಭಾರತ್ ಮಾತಾ ಕಿ ಬಡಿಸುವಂತ ನಿಮಗೆ ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡಂತ ಸಂಬಂಧಿಸಿದ ಸತೀಶ್ ಶೆಟ್ಟಿ ಅವರೇ, ಈಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಶಾಸಕರನ್ನ ಚನ್ನಬಸಪ್ಪರನ್ನ ಪ್ರತಿಷ್ಠಾಪನಾ ಪರವಾಗಿ ಡಾಕ್ಟರ್ ಸರ್ಜಿ ಅವರು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ ಎಲೆಕ್ಟ್ರಿಕಲ್ ಫೈರ್ ಆದಾಗ ಸುಮಾರು 20-30 ಮಕ್ಕಳು ಜೀವಂತ ಸಮಾಧಿ ಆಗಂತ ಒಂದು ಸಂದರ್ಭದಲ್ಲಿ ಅವನ್ನೆಲ್ಲ ಉಳಿಸಿದಂಥ ಒಂದು ಪುಣ್ಯ ಡಾಕ್ಟರ್ ಸರ್ಜಿ ಅವರಿಗೆ ಸಲ್ಲುತ್ತೆ. ಡಾಕ್ಟರ್ ಸರ್ಜಿ ಅವರು ಆಗಮಿಸಿದ್ದಾರೆ. ನಮ್ಮ ಪಕ್ಷದ ಗೌರವಂತ ಅಧ್ಯಕ್ಷರಾದಂಥ ಸನ್ಮಾನಿಸಿದ ಜಗದೀಶ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನಿಸಿದ ಶಿವರಾಜ್ರವರೇ, ಮೊನ್ನೆ ತಾನೇ ಕುಂಭಮೇಳಕ್ಕೆ ಹೋಗಿ ನಮಗೆಲ್ಲ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡು ಬಂದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾಲ್ವೇಶ್ ಅವರೇ, ನಮ್ಮ ರಾಜೇಶ್ಗಳಾದಂಥ ಸತ್ಯಣ್ಣ ಅವರೇ, ನಮ್ಮ ಮಹಿಳಾ ಮೋರ್ಚಾ ಗೌರವಂತ ಅಧ್ಯಕ್ಷರಂತ ಲಕ್ಷ್ಮಿ ಅವರೇ, ಸುರೇಖಾ ಮುರಳೀಧರ್ ಅವರೇ, ನಮ್ಮ ಜಿಲ್ಲೆಯ ಪ್ರತಿನಿಧಿಗಳಂತ ಶ್ರೀ ಮಂಗಳ ಅವರೇ, ಅನಿತಾ ರವಿಶಂಕರ್ ಅವರೇ, ಬಂದಂತೆಲ್ಲ ಆತ್ಮೀಯ ಮಹಿಳಾ ಹೇಳ್ತೀವಿ. ಆ ರೀತಿ ನಮ್ಮ ಅಮೃತ ಅನ್ನ ದಾಸೋಹ ಪ್ರತಿಷ್ಠಾಪನೆ ಆ ಒಂದು ಕಾರ್ಯಕ್ರಮ ಅವ್ರು ಮಾಡ್ತಿರುವಂಥ ಪುಣ್ಯದ ಕಾರ್ಯದಲ್ಲಿ ನಾವು ಕೂಡ ಒಂದು ಕಿಂಚಿತ್ ಕೈ ಜೋಡಿಸುವಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಸಂಬಂಧಿಸಿದ ಸತೀಶ್ ಮತ್ತು ಇಡೀ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಹಳ್ಳಿಗಳಿಂದ ಮತ್ತು ಅದರಲ್ಲೂ ವಿಶೇಷವಾಗಿ ಮಧ್ಯಮ ವರ್ಗದವರು, ಕಡು ಬಡವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಅವ್ರಿಗೆ ಬೇಕಾದಂಥ ಒಂದು ಒಳ್ಳೆಯ ಆಹಾರದ ಒಂದು ಸರ್ಕಾರ ಕ್ಯಾಂಟೀನ್ ವ್ಯವಸ್ಥೆ ಏನೇ ಮಾಡಿದರೂ ಕೂಡ ನಾವು ಮಾಡುವಂಥ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಇನ್ನೂ ಒಂದು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಜನರಿಗೆ ಶಕ್ತಿ ತುಂಬುವಂಥ ಕಾರ್ಯ ಇದಾಗ್ತಾ ಇದೆ. ಹಾಗಾಗಿ ಇವತ್ತೇನು ಅಮೃತ ಪ್ರತಿಷ್ಠಾನ ಏನು ಅನ್ನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದಿರ ಒಂದು ಹುಟ್ಟಿದಬ್ಬ, ತಂದೆ ತಾಯಿಯಿಂದರ ಒಂದು ನೆನಪಿಗೋಸ್ಕರ ಈ ರೀತಿ ಜೋಡಿಸುವಂಥ ಪ್ರಯತ್ನ ಮಾಡಿದ್ರೆ ಪ್ರತಿ ವಾರ 7 ದಿನವೂ ಕೂಡ 3 ಹೊತ್ತಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಎಕ್ಸ್ಪೆನ್ಷನ್ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇದೆ. ಅದರಲ್ಲಿ ಕೈ ಜೋಡಿಸುವಂಥ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ವಿನಂತಿಯನ್ನು ಮಾಡ್ತೀವಿ. ಬಂಧುಗಳೇ, ಎಲ್ಲ ನಾಗರಿಕ ಸಜ್ಜನರೇ, ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ವತಿಯಿಂದ ಸರ್ಕಾರಿ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ 49ನೇ ಆವೃತ್ತಿಯಲ್ಲಿ ನಿರಂತರವಾಗಿ ಅನ್ನದಾಸೋಹ ಸೇವೆ ನಡ್ಕೊಂಡು ಬರ್ತಾ ಇದೆ.
ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭವಾದಂತಹ ಈ ಸೇವೆ ನಿರಂತರವಾಗಿ 49 ಆವೃತ್ತಿಗಳನ್ನು ಕಂಡುಕೊಂಡು ಬಂದಿದೆ. ಈ ಎಲ್ಲ ಆವೃತ್ತಿಗಳಲ್ಲಿ ಪ್ರತಿನಿತ್ಯ 500 ಜನರಿಗೆ ಇಲ್ಲಿ ದಾಸೋಹದ ಸೇವೆ ನಡೀತಾ ಇದೆ. ಇಂಥ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಬಹಳ ಹಿಂದಿನಿಂದ ನಾವು ಆಲೋಚನೆ ಮಾಡಿಕೊಂಡು ಬರ್ತಾ ಇದ್ವಿ. ಪ್ರಮುಖವಾಗಿ ನಮ್ಮ ನಗರದ ನೆಹರು ಸ್ಟೇಡಿಯಂನ ಶ್ರೀ ಸತ್ಯನಾರಾಯಣ್ ಇವರು ಹಾಗೆಯೇ ನಾವೆಲ್ಲರೂ ಸೇರಿಕೊಂಡು ಒಂದು ಆಲೋಚನೆ ಯಾವತ್ತು ನಮ್ಮಲ್ಲಿ ಚಿಗುರಿತ್ತು. ಏನಾದರೂ ಒಂದು ಮಾನವೀಯ ಸೇವೆಯನ್ನು ಮಾಡಬೇಕು, ಹಸಿದವರಿಗೆ ಒಂದಿಷ್ಟು ಅನ್ನವನ್ನು ಕೊಡ್ತಕ್ಕಂಥ ದೊಡ್ಡ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಾರಂಭವಾದಂತಹ ಯೋಜನೆ ಈ ಅನ್ನದಾಸೋಹ ಯೋಜನೆ. ಇದರ ಉದ್ಘಾಟನೆ ಸೆಪ್ಟೆಂಬರ್ ತಿಂಗಳಲ್ಲಿ ನಂಗೆ ಬಹಳ ಸಂತೋಷವಾಗ್ತಾ ಇದೆ. ಡಾಕ್ಟರ್ ಧನಂಜಯ ಸಜ್ಜಿ ಅವರಿಂದ ಉದ್ಘಾಟನೆ ನಡೆದಿತ್ತು. ಹಾಗಾಗಿ ಅವರು ಅವತ್ತು ಹರಿಸಿದ್ರು, ಖಂಡಿತವಾಗ್ಲೂ ಇದು ನಿರಂತರವಾಗಿ ಸಾಗ್ತದೆ, ನೀವೆಲ್ಲರೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಇದು ನಿರಂತರವಾಗಿ ಸಾಗಿ ಬಂದಿದೆ. ಇಲ್ಲಿ ಸೇವೆ ನೀಡ್ತಕ್ಕಂಥವರು ತಮ್ಮ ಜನ್ಮದಿನದ ಪ್ರಯುಕ್ತ ಸೇವೆಯನ್ನು ನೀಡಿದ್ದಾರೆ, ತಮ್ಮ ವಾರ್ಷಿಕೋತ್ಸವ ದಿನಾಚರಣೆಯ ಪ್ರಯುಕ್ತ ಸೇವೆಯನ್ನು ನೀಡಿದ್ದಾರೆ, ಹಾಗೆಯೇ ತಮ್ಮ ತಂದೆ ತಾಯಿಯರ ಪುಣ್ಯತಿಥಿಯ ಕಾರ್ಯಕ್ರಮಕ್ಕೂ ಕೂಡ ಸೇವೆಯನ್ನು ನೀಡಿದ್ದಾರೆ. ಇವತ್ತು ನಮಗೆ ವಿಶೇಷವಾದ ದಿವಸ, ಯಾಕಂದ್ರೆ ಇನ್ನೊಂದು 50ರ ಆವೃತ್ತಿಯನ್ನು ಕಾಣ್ತಾ ಇದೆ. ಅದನ್ನು ಕೂಡ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಎಲ್ಲ ರೀತಿಯ ಯೋಜನೆಯನ್ನು ಸಿದ್ಧ ಮಾಡಿಕೊಂಡಿದ್ದೇವೆ. 49ನೇ ಆವೃತ್ತಿಯ ಇವತ್ತಿನ ಅನ್ನದಾಸೋಹದ ಸೇವಾಕರ್ತರಾಗಿ ಕರ್ನಾಟಕ ಕಂಡಂಥ ಒಬ್ಬ ಧೀಮಂತ ರಾಜಕಾರಣಿ, ರಾಜಕೀಯ ಮುತ್ಸದ್ದಿ, ಇಡೀ ಕರ್ನಾಟಕದ ಅಭಿವೃದ್ಧಿಯ ಹರಿಕಾರ, ಹಾಗೆಯೇ ಶಿವಮೊಗ್ಗದ ಸರ್ವತೋಮುಖ ಬೆಳವಣಿಗೆಯಲ್ಲಿ ತಮ್ಮ ಪಾತ್ರವನ್ನು ತಮ್ಮ ಇಡೀ ವರ್ಚಸ್ಸನ್ನು ಗಟ್ಟಿಯಾಗಿ ಶಿವಮೊಗ್ಗ ನಗರಕ್ಕೆ, ಕರ್ನಾಟಕಕ್ಕೆ, ರಾಷ್ಟ್ರಕ್ಕೆ ತೋರಿಸಿಕೊಟ್ಟಂತಹ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ BS ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಇವತ್ತು ಈ ದಾಸೋಹದ ಒಂದು ಸೇವೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ನನಗೆ ಕಳೆದ ಸಾರಿ ನಮ್ಮ ಅರುಣ್ ಬಾಬುರವರು ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಇಲ್ಲಿ ಸೇವೆಯನ್ನು ಕೊಡುವಾಗ ಆವತ್ತಿನ ದಿವಸವೇ ಈ ಸೇವೆಯನ್ನು ರಾಜೇಶ್ ಕಾಮತ್ ದಿವಾಕರ್ ಶೆಟ್ಟರು ಈ ಡೇಟ್ನ, ಈ ಸ್ಲಾಟನ್ನು ಅವರು ಬುಕ್ ಮಾಡಿಕೊಂಡು ಇವತ್ತು ಸೇವೆಯನ್ನು ನೀಡ್ತಾ ಇದ್ದಾರೆ. ಅವರಿಬ್ಬರಿಗೂ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತೇನೆ. ಹಾಗೆಯೇ ಅವರು ಇವತ್ತು ಇಡೀ ಅಭಿಮಾನಿ ಬಳಗವನ್ನು ಸೇರಿಸಿಕೊಂಡು ಇಲ್ಲಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಅದನ್ನು ಚಿರಸ್ಥಾಯಿಯಾಗಿ ಸ್ಥಾಪಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ BY ರಾಘವೇಂದ್ರರವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಇವತ್ತೊಂದು ವಿಶೇಷವಾದಂಥ ದಿವಸ. ಹಾಗಾಗಿ ಸನ್ಮಾನ್ಯ ಶ್ರೀ BY ರಾಘವೇಂದ್ರರವರಿಗೆ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಪ್ರತಿಷ್ಠಾನದ 49ನೇ ಆವೃತ್ತಿಯ ಅನ್ನದಾಸೋಹ ಸೇವೆ ಇಲ್ಲಿ ಬಹಳ ಅದ್ದೂರಿಯಿಂದ ಸಂಪನ್ನಗೊಂಡಿದೆ. ಇವತ್ತಿನ ಸೇವೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈ ರಾಜ್ಯ ಮತ್ತು ರಾಷ್ಟ್ರ ಕಂಡಂತ ಅಪ್ರತಿಮ ರಾಜಕಾರಣಿ, ರಾಜಕೀಯ ಮುತ್ಸದ್ದಿ, ಶಿವಮೊಗ್ಗದ ಅಭಿವೃದ್ಧಿಯ ಹರಿಕಾರ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ 82ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಬಹಳ ಅದ್ದೂರಿಯಿಂದ ಇವತ್ತು ಸೇವೆ ನಡೆದಿದೆ. BS ಯಡಿಯೂರಪ್ಪನವರ ಅಭಿಮಾನಿ ಬಳಗ ಪ್ರಮುಖವಾಗಿ ರಾಜೇಶ್ ಕಾಮತ್, ದಿವಾಕರ್ ಶೆಟ್ಟಿ, ಹಾಗೆಯೇ ಅರುಣ್ ಬಾಬು, ಸಂತೋಷ್ ಬೆಳ್ಳೆಕೆರೆ, ಮಾಲ್ತೇಶ್, ವಿಶ್ವಾಸ್, ವಿಜಯ್ ಕುಮಾರ್, ಆದರ್ಶ್ ಪಟೇಲ್, ಹಾಗೆಯೇ ಇಲ್ಲಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಳಗದವರು ಈ ಸೇವೆಗೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಮಹಿಳಾ ಮೋರ್ಚಾದ ಅನೇಕ ಜನ ಪದಾಧಿಕಾರಿಗಳು ಇಲ್ಲಿದ್ದಾರೆ. ನಾನು ಮೊದಲನೇದಾಗಿ ಸನ್ಮಾನ್ಯ BS ಯಡಿಯೂರಪ್ಪನವರು 100 ವರ್ಷಗಳ ಕಾಲ ಆರೋಗ್ಯಪೂರ್ಣವಾಗಿ ನಮ್ಮ ಜೊತೆ ಬದುಕಿ ಈ ರಾಜ್ಯಕ್ಕೆ ಮಾರ್ಗದರ್ಶನವನ್ನು ಕೊಡಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಅವರಿಗೆ ನಾನು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಅಭಿಮಾನಿ ಬಳಗದ ಈ ಎಲ್ಲ ಪ್ರಮುಖರು ಕೂಡ ಏನು ಆಸಕ್ತಿಯನ್ನು ವಹಿಸಿ 1 ತಿಂಗಳ ಹಿಂದೆನೇ ಈ ಒಂದು ಸ್ಲಾಟನ್ನು ಬುಕ್ ಮಾಡಿಕೊಂಡಿದ್ರು, ಆ ಎಲ್ಲ ಅಭಿಮಾನಿ ಬಳಗದ ಪ್ರಮುಖರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೀಗೆಯೇ ಮುಂದಿನ ಅನ್ನದಾಸೋಹಗಳನ್ನು ತಾವೆಲ್ಲರೂ ಕೂಡ ಜೋಡಿಸ್ಕೊಂಡು ಆ ತಾಯಿಯ ಆಶೀರ್ವಾದಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು. ನೂರಾರು ಜನರನ್ನ ಈ ಕಾರ್ಯಕ್ರಮಕ್ಕೆ ಜೋಡಿಸಿ ಬಡವರ ಹಸಿವನ್ನು ನೀಗಿಸ್ತಕ್ಕಂಥ ಅನ್ನದಾಸೋಹ ಕಾರ್ಯಕ್ರಮ ಒಂದು ಮಾನವೀಯತೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಕೈಗೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಶಿವಮೊಗ್ಗದ
ಮಾಜಿ ನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ಗಳಾದ ಸುರೇಖಾ ಮುರಳೀಧರ್, ಹಾಗೆಯೇ ವಿಶ್ವನಾಥ್, ಅನಿತಾ ರವಿಶಂಕರ್, UH ಮಾಲ್ತೇಶ್ ರವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸುತ್ತೇನೆ. ಹಾಗೆಯೇ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ರಶ್ಮಿ ಶ್ರೀನಿವಾಸ್ ರವರು, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅನ್ನದಾಸೋಹದ ಗೌರವ ಕಾರ್ಯದರ್ಶಿ ಶ್ರೀ TR ಸತ್ಯನಾರಾಯಣ, ಗೌರಿ ಸತ್ಯನಾರಾಯಣ ಮೇಡಮ್, ಹಾಗೆಯೇ ಮಂಗಳಾ ನಾಗೇಂದ್ರರವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾನು ಗೌರವಿಸ್ತೇನೆ. ಶಾಂತಾ ಸುರೇಂದ್ರ ಮೇಡಮ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ರವರ ಉಪಸ್ಥಿತಿಯನ್ನು ನಾನು ಅತ್ಯಂತ ಗೌರವದಿಂದ ಸ್ಮರಿಸ್ತೇನೆ. ಹಾಗೆಯೇ ಬಂದಿರತಕ್ಕಂಥ ಎಲ್ಲ ಮಹಿಳಾ ಪದಾಧಿಕಾರಿಗಳು ಇವತ್ತಿನ ಕಾರ್ಯಕ್ರಮ ಇವತ್ತಿನ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಭಾವನಾ ಇದರ ಶಿವಮೊಗ್ಗ ಲೀಜನ್ನ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಮೇಡಮ್ ಅವರ ಉಪಸ್ಥಿತಿಯನ್ನು ನಾನು ಗೌರವಿಸ್ತಾ ಇದ್ದೇನೆ. ಅವರು, ಹಾಗೆಯೇ ಇಲ್ಲಿರ್ತಕ್ಕಂಥ ತೀರ್ಥಪ್ಪನವರು, ಪ್ರಭಾಕರ್ ಅವರು, ನಮ್ಮ ಇಡೀ ತಂಡ, ಮಲ್ಲೇಶಪ್ಪನವರು, ಯಾರ ಹೆಸರು ತಗೊಳ್ಬೇಕು ಅನೇಕ ಭಾವಿಸಬೇಡಿ. ಹಾಗೆಯೇ ನಮ್ಮ ಪ್ರದೀಪ್ ಬಿ ಎಲಿ ಅವರು, ನಮ್ಮ ವೀರಣ್ಣಗೌಡರು, ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ತಮ್ಮೆಲ್ಲರಲ್ಲೂ ನನ್ನೊಂದು ಕೋರಿಕೆ, 50ನೇ ದಿವಸದ ಅನ್ನದಾಸೋಹ ಕಾರ್ಯಕ್ರಮ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಮೇ ಪಾರ್ವತಿ